ನಮ್ಮ ಇಡೀ ದೇಶ ದಿಗ್ಭ್ರಮೆಗೊಂಡಿರುವಂಥದ್ದು, ಇಡೀ ದೇಶ ದುಃಖದಲ್ಲಿ ಮುಳುಗಿರುವಂಥ ಒಂದು ವಿಚಾರ ಜನರಲ್ ಬಿಪಿನ್ ರಾವತ್ ಅವರ ಆ ದುರ್ಮರಣ ಮತ್ತು ಆ ಅಪಘಾತ ಇವೆರಡರ ಬಗ್ಗೆಯೂ ಕೂಡ ಜನ ಭಾಳಷ್ಟು ಚಿಂತಾಗ್ರಾಗ್ತಾರೆ. ಯಾಕೆ ಒಂದು ಅಪಘಾತ, 3 ಸೇವೆಗಳು ಏನು ಡಿಫೆನ್ಸಲ್ಲಿದೆ, ಸೇನೆ, ನೌಕೆ ಮತ್ತು ವಾಯುಪಡೆ, ಇದರ ಮುಖ್ಯಸ್ಥರು ಸಾಮಾನ್ಯವಾಗಿ ನಮಗೆಲ್ಲ ಒಂದು ಕಲ್ಪನೆ, ಭಾಳಷ್ಟು ಸೆಕ್ಯುರಿಟಿ, ಸುರಕ್ಷತೆ ಇವೆಲ್ಲವೂ ಇರುವಂಥದ್ದು. ಅವರ ಒಂದು ಪ್ರಯಾಣ ಮಾಡುತ್ತಿರುವಂಥ ಹೆಲಿಕಾಪ್ಟರು ಈ ಥರ ಅಪಘಾತಕ್ಕೆ ಈಡಾಗಿದೆ ಅಂತಂದರೆ ಅದು ನಿಜವಾಗಲೂ ಕೂಡ ದಿಗ್ಭ್ರಮೆಯನ್ನು ಹುಟ್ಟಿಸುವಂಥದ್ದು ಮತ್ತು ಇದರ ಬಗ್ಗೆ ಇಡೀ ದೇಶ ಚಿಂತನೆಯನ್ನು ಮಾಡ್ತಾಯಿದೆ. ಯಾಕಂದರೆ ಹೆಲಿಕಾಪ್ಟರ್ ಅಪಘಾತಗಳಾಗ್ತವೆ, ಎಲ್ಲಂತ ನಾನು ಹೇಳೋದಿಲ್ಲ, ಹಲವಾರು ಮಿಲಿಟ್ರಿ ಹೆಲಿಕಾಪ್ಟರ್ಗಳು ಅಪಘಾತ ಆಗ್ತವೆ. ಆದರೆ ಎಷ್ಟು ದೊಡ್ಡ ಸುರಕ್ಷತೆಯ ಜಾಲ ಮೊದಲು ಇದ್ದು ಅದಾದ ಮೇಲೆ ಇದೆಲ್ಲವೂ ಕೂಡ ಆಗ್ತದೆ ಅಂತಂದರೆ, ಮತ್ತು ಎರಡನೇ ಕಾರಣ ಏನು ಅಂತಂದರೆ ಜನರಲ್ ಬಿಪಿನ್ ರಾವತ್ ಅವರ ಒಂದು ವ್ಯಕ್ತಿತ್ವ. ಅವರು ಈ ಸೇನೆಗಳಲ್ಲಿ ಒಂದು ನಾಯಕತ್ವವನ್ನು ಹೊಂದಿದವರು. ಹಿ ಹ್ಯಾಸ್ ಲೆಡ್ ದಿ ಫೋರ್ಸಸ್ ಫ್ರಮ್ ದ ಫ್ರಂಟ್, ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದು ಹಲವಾರು ಪ್ರಸಂಗಗಳಲ್ಲಿ ಸೇನೆಯನ್ನು ಮುನ್ನಡೆಸಿದ್ದಾರೆ, ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಮತ್ತು ಸ್ಪಷ್ಟವಾದಂಥ ನಿಲುವುಗಳಿತ್ತು ಅವರಿಗೆ. ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಬದ್ಧತೆ ಇತ್ತು ಅವರಿಗೆ. ಅವರ ಸ್ಪಷ್ಟತೆ ಮತ್ತು ಅದನ್ನು ಜನತೆ ಮುಂದೆ ಇಡುವಂಥ ಒಂದು ಧೈರ್ಯ ಅವರು ಮಾಡಿದರು. ಹೀಗಾಗಿ ಸೇನೆಯ ಒಳಗಡೆ ಎಷ್ಟು ಅವ್ರ ಬಗ್ಗೆ ಅಭಿಮಾನ ಇದೆ, ಸೇನೆಯ ಹೊರಗಡೆ ಸಾಮಾನ್ಯ ಜನರಲ್ಲೂ ಕೂಡ ಅವರ ಬಗ್ಗೆ ಅಭಿಮಾನಪೂರ್ವಕವಾಗಿ ನಾವೆಲ್ಲರೂ ಕೂಡ ಅವ್ರನ್ನ ನೋಡ್ತೀವಿ. ದೇಶದ ಸೇನೆಯ ನಾಯಕತ್ವ ಬಹಳ ಮುಖ್ಯ. ಹಲವಾರು ಉದಾಹರಣೆಗಳು ನಮ್ಮ ದೇಶದಲ್ಲಿದ್ದಾವೆ. ಸ್ವತಂತ್ರ ನಂತರದ ದಿನಮಾನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸೇನೆ ಕೂಡ ಇರಲಿಲ್ಲ, ಅಥವಾ ಅಮ್ಯುನೇಷನ್ ಇರಲಿಲ್ಲ, ಸೈಂಟಿಫಿಕ್ ಡೆವಲಪ್ಮೆಂಟ್ ಇರಲಿಲ್ಲ. ಆದರೂ ಕೂಡ ಮೆನ್ ಟು ಮೆನ್ ಕಾಂಬ್ಯಾಟ್ ನಡೆಯುವಂಥ 50ರ ದಶಕ, 40ರ ದಶಕ ನಮ್ಮ ಸೇನೆಯನ್ನು ಬಹಳ ಒಂದು ರೀತಿಯಲ್ಲಿ ನಾಯಕತ್ವ ಕೊಡ್ಕೊಂಡು ಬಂದಿದೆ. ವರ್ಲ್ಡ್ ವಾರ್ I ಮತ್ತು ವರ್ಲ್ಡ್ ವಾರ್ II ಕೂಡ ಎಲ್ಲೆಲ್ಲಿ ನಮ್ಮ ದೇಶದ ಸೇನೆ ಹೋಗಿದೆ ಅಲ್ಲಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಹೆಸರನ್ನು ಕೂಡ ಪಡ್ಕೊಂಡಿದೆ. ನಮ್ಮ ಕನ್ನಡಿಗರಾದಂಥ ಜನರಲ್ ಕರಿಯಪ್ಪ ಅವರು, ಜನರಲ್ ತಿಮ್ಮಯ್ಯ, ಇವರು ನಾನು ಹೇಳಿದ್ನಲ್ಲ, ಮೆನ್ ಟು ಮೆನ್ ಕಾಂಬ್ಯಾಟ್ ಆಗುವಾಗ ಫ್ರಂಟ್ ಲೈನ್ನಲ್ಲಿ ನಿಂತು ಅವರು ಮಾಡಿರುವಂಥ ಒಂದು ಸಾಹಸಕ್ಕೆ ಇಂದಿಗೂ ಕೂಡ ದೇಶ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತದೆ. ಕಾಶ್ಮೀರದ ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಜನರಲ್ ಕರಿಯಪ್ಪ ಅವರು ಅವತ್ತು ಲೀಡ್ ಮಾಡಿರುವಂಥದ್ದು, ಅದೇ ಜಮ್ಮುವಿನಲ್ಲಿ ಜನರಲ್ ತಿಮ್ಮಯ್ಯ ಅವರು ಲೀಡ್ ಮಾಡಿರುವಂಥದ್ದು ಇಂದಿಗೂ ಕೂಡ ದಂತಕಥೆಗಳಾಗಿದೆ. ಅಂಥ ಒಂದು ಸಾಲಿಗೆ ಬಿಪಿನ್ ರಾವತ್ ಅವರು, ಜನರಲ್ ಬಿಪಿನ್ ರಾವತ್ ಅವರು ಸೇರ್ತಾರೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಿಪಿನ್ ರಾವತ್ ಅವರ ಮಾತಿನಲ್ಲೇ ಹೇಳಬೇಕಾದ್ರೆ, ನನಗೆ ಜನರಲ್ ಕರಿಯಪ್ಪ ಅವರಿಂದ ನಾನು ಟ್ರೈನಿಂಗ್ ಪಡೆಯುವಾಗ NDAದಲ್ಲಿದ್ದಾಗ, ವೆಲ್ಲಿಂಗ್ಟನ್ ಸರ್ವಿಸಸ್ ಕಾಲೇಜ್ನಲ್ಲಿದ್ದಾಗ ನಾನು ಭಾಳಷ್ಟು ಪ್ರೇರಣೆಯನ್ನು ಪಡೆದಿದ್ದೇನೆ. ಅವರ ವಿಚಾರಗಳು, ಅವರ ಸ್ಟ್ರಾಟಜಿಗಳು ಇಂದ ನಾನು ಭಾಳಷ್ಟು ಪ್ರೇರಣೆಯನ್ನು ಪಡೆದಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ.
ಅದೇ ರೀತಿ ಜನರಲ್ ತಿಮ್ಮಯ್ಯವರ ಬಗ್ಗೆ ಭಾಳಷ್ಟು ಅಭಿಮಾನಪೂರ್ವಕವಾಗಿ ಅವರು ಮಾತನಾಡಿದ್ದಾರೆ. ಜನರಲ್ ತಿಮ್ಮಯ್ಯವರ ಬಗ್ಗೆ ಅವರು ಹೇಳುವಂಥದ್ದು ಏನಂದರೆ, ಕಾಶ್ಮೀರದಲ್ಲಿ ಆ ಸಂದರ್ಭಗಳಲ್ಲಿ ಸೇನೆಯ ಫ್ರಂಟಲ್ಲಿ ಹೋಗಿ ಅವರು ಮಾತನಾಡ್ತಾ ಇದ್ದರೆ, ಜನರಲ್ ತಿಮ್ಮಯ್ಯವರು ಮಾತನಾಡ್ತಾ ಇದ್ದರೆ ಒಂದು ದೊಡ್ಡ ಸ್ಫೂರ್ತಿ ಆ ಸೈನಿಕರಿಗೆ ಬರ್ತಾ ಇತ್ತು. ಅವರು ಅತ್ಯಂತ ಪ್ರೀತಿಯಿಂದ ಆವತ್ತು ಆ ಸಂದರ್ಭದಲ್ಲಿ ಜನರಲ್ ಟಿಮ್ ಅಂತ ಕರಿತಿದ್ರು ಅವ್ರಿಗೆ. ಮತ್ತು ಅವರು ಆ ಮುಂದೆ ಫ್ರಂಟ್ ಲೈನ್ನಲ್ಲಿರುವಂಥ ಸೈನಿಕರಿಗೆ ಹೋಗಿ ಮಾತನಾಡಿದರೆ ಆ ಸ್ಫೂರ್ತಿಗೆ ಎಲ್ಲ ಸೈನಿಕರು ಒಂದು ಹೆಸರಿಟ್ಟಿದ್ದರು, ಟೀಮ್ ಟಾನಿಕ್ ಅಂತ ಹೆಸರಿಟ್ಟಿದ್ದರು. ಟೀಮ್ ಟಾನಿಕ್ ಅನ್ನುವಂಥ ಹೆಸರನ್ನು ಇಟ್ಟಿದ್ದರು. ಅಂದರೆ ಅಷ್ಟು ಪ್ರೇರಣಾದಾಯಕವಾಗಿ ಫ್ರಂಟ್ ಲೈನ್ ಸೋಲ್ಜರ್ಸ್ಗೆ ಅವರು ಮಾತನಾಡ್ತಾ ಇದ್ದರು. ಆ ಒಂದು ಸ್ಫೂರ್ತಿ ಕೊಡುವಂಥ ಶಕ್ತಿ ಇತ್ತು. ಇವರಿಬ್ಬರೂ ಕೂಡ ಕೂರ್ಗ್ನವರು. ಅವ್ರು ಹೇಳಿದರು, ಇವರಿಬ್ಬರೂ ಕೂಡ ಕೂರ್ಗ್ನವರು. ಆ ಕೂರ್ಗ್ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ ಇದೆ. ಭಾಳಷ್ಟು ಸೇನೆಗೆ ಕೂರ್ಗು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ, ಕರ್ನಾಟಕ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿ ಕರ್ನಾಟಕದ ಬಗ್ಗೆ, ಕೂರ್ಗದ ಬಗ್ಗೆ ವಿಶೇಷವಾದಂಥ ಪ್ರೀತಿ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ದರು ಅನ್ನುವಂಥದ್ದು ಬಿಪಿನ್ ರಾವತ್ ಅವರು ಇಟ್ಕೊಂಡಿದ್ದರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ತಂದೆಯವರು ಕೂಡ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ಹೀಗಾಗಿ ಅವರ ರಕ್ತದಲ್ಲಿ ಆ ಸೇನೆಯಲ್ಲಿ ಸೇವೆ ಮಾಡುವಂಥದ್ದು, ಭಾರತದ ರಕ್ಷಣೆ ಬಗ್ಗೆ ಇರುವಂಥ ಒಂದು ದೇಶ ಪ್ರೇಮ ಹರಿತಾ ಇತ್ತು ಅನ್ನುವಂಥದ್ದು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವ ಬೆಟಾಲಿಯನನ್ನು ಅವರು ತಂದೆಯವರು ಲೀಡ್ ಮಾಡಿದ್ರು ಅದೇ ಬೆಟಾಲಿಯನ್ಗೆ ಇವರು ಸೇರಿಕೊಂಡ್ರು. ಗೋರ್ಖಾ ರೈಫಲ್ಸ್ ಆ ಬಟಾಲಿಯನ್ಲೇ ಸೇರಿಕೊಂಡು ಮುಂದೆ ಅವರು ಬೇರೆ ಬೇರೆ ಸೆಕ್ಟ್ರಲ್ಲೆಲ್ಲ ಕೆಲಸ ಮಾಡಿ ಕೊನೆಗೆ NDAಗೆ ಹೋಗಿ NDAದಲ್ಲಿ ಪಾಸಾಗಿ ಅವರು ಒಂದು ಕಡೆ ಕಾಶ್ಮೀರದಲ್ಲಿ ಲೀಡ್ ಮಾಡಿದರೆ, ಇನ್ನೊಂದು ಕಡೆ ನಾರ್ತ್ ಈಸ್ಟಲ್ಲಿ ಅಲ್ಲಿ ಕೂಡ ಭಾಳ ಪರಿಣಾಮಕರವಾಗಿ ಲೀಡ್ ಮಾಡಿದರು. ವಿಶೇಷವಾಗಿ ಮಯನ್ಮಾರ್ನಲ್ಲಿ ಏನು ವಿದ್ರೋಹ ಆಗಿ ಟೆರರಿಸ್ಟ್ ಆ್ಯಕ್ಟಿವ್ ಜಾಸ್ತಿ ಇದ್ದಾಗ ಅಲ್ಲಿ ಒಳಗಡೆ ಹೋಗಿ ಅವ್ರನ್ನ ಬಗ್ಗು ಬಡಿದು ಒಂದು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದ್ದು ಅವ್ರಿಗೆ ಖ್ಯಾತಿ ಸೇರ್ತದೆ. ಮತ್ತು ಸರ್ಜಿಕಲ್ ಸ್ಟ್ರೈಕ್ 2016ರಲ್ಲಿ ನಡೆದಂಥ ಸರ್ಜಿಕಲ್ ಸ್ಟ್ರೈಕಲ್ಲೂ ಕೂಡ ಆ ಸ್ಟ್ರಾಟಜಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ರು. ಹೀಗಾಗಿ ಅವ್ರಿಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥದ್ದನ್ನು ಇವತ್ತು ನಮ್ಮ ಸರ್ಕಾರ ಅವ್ರನ್ನ ನೇಮಿಸಿ 3 ಸೇನಾ ಪಡೆಗಳ ಮುಖ್ಯಸ್ಥರನ್ನಾಗಿ ಮಾಡಿ ವಿಶೇಷವಾಗಿ ಅವರ ಒಂದು ಸ್ಟ್ರಾಟಜಿ ಚೈನಾ ಬಾರ್ಡರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೈನಾ ಸೇನೆಯನ್ನು ಮೊಬಿಲೈಸ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಆಗಿ ಭಾರತ ಸೇನೆಯನ್ನು ಮೊಬಿಲೈಸ್ ಮಾಡಿ ತಿಂಗಳುಗಟ್ಟಲೆ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ಎದುರಿಸಿ ನಿಯಂತ್ರಿಸಿ ಅವರು ಮಾಡಿರುವಂಥ ಕೆಲಸ ಅತ್ಯಂತ ಶ್ಲಾಘನೀಯ. ಅವರು ಭಾಳ ಸ್ಪಷ್ಟವಾಗಿ ತಮ್ಮ ವಿಚಾರಗಳನ್ನು ಹೇಳ್ತಾ ಇದ್ರು. ಹಿಂದೆ ಮುಂದೆ ನೋಡ್ತಾರೆ. ಚೈನಾದವರು ಬಿಲ್ಡಪ್ ಮಾಡ್ತಾರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ, ಹಳ್ಳಿಗಳು ಮಾಡ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ಮಾಡಬಾರ್ದು? ನಾವು ಮಾಡಲೇಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ನಾವು ಮಾಡಬೇಕು. ಅಲ್ಲಿ ಟೂರಿಸಂ ಬೆಳೆಸಬೇಕು, ಹಳ್ಳಿಗಳನ್ನು ಕಟ್ಟಬೇಕು, ಬ್ರಿಡ್ಜ್ಗಳನ್ನು ಕಟ್ಟಬೇಕು, ರೋಡ್ ಮಾಡಬೇಕು ಅಂತ. ಅಂದರೆ ಟೋಟಲ್ ಅಡ್ಮಿನಿಸ್ಟ್ರೇಷನ್ನು ಕೇವಲ ಮಿಲಿಟ್ರಿ ಲೀಡ್ ಮಾಡೋದಲ್ಲದೆ ಸ್ಟ್ರಾಟಜಿಕ್ ಅಡ್ಮಿನಿಸ್ಟ್ರೇಷನ್ನು ಕೂಡ ಅವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿತ್ತು. ಅವರು ಹಲವಾರು ಮೆಡಲ್ಗಳನ್ನು ಪಡ್ಕೊಂಡಿದ್ದಾರೆ. ಪರಮ ವಿಶಿಷ್ಟ ಮೆಡಲು, ಉತ್ತಮ ಯೋಧ ಮೆಡಲು, ಅತಿ ವಿಶಿಷ್ಟ ಸೇವಾ ಮೆಡಲು, ವಿಶಿಷ್ಟ ಸೇವಾ ಮೆಡಲು, ಯುದ್ಧ ಸೇವಾ ಮೆಡಲು, ಸೇನಾ ಮೆಡಲು ಎಲ್ಲ ಹಲವಾರು ಅವರ ಕರಿಯರಲ್ಲಿ ಮೆಡಲ್ಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಮೆಡಲು ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಲ್ಲಿ ಹೃದಯದಲ್ಲಿ ಅವರೇನು ಸ್ಥಾನವನ್ನು ಪಡೆದಿದ್ದಾರೆ ಅದು ಅತಿ ದೊಡ್ಡ ಮೆಡಲು, ಅವರಿಗೆ ದೊಡ್ಡ ಗೌರವ ಅಂತ ಕೂಡ ನಾನು ಭಾವಿಸ್ತೇನೆ. ಅವರು ಇನ್ನಷ್ಟು ಸೇವೆ ನಮ್ಮ ದೇಶಕ್ಕೆ ಮಾಡಬೇಕಾಗಿದೆ. ಈ ಸೇನೆ ಮುಖ್ಯಸ್ಥರದ್ದು ಒಂದು ವಿಶೇಷವಾಗಿರುತ್ತೆ. ಅವರು ರಿಟೈರ್ ಆದರೂ ಕೂಡ ಆ ನೆಂಟನ್ನು ಬಿಡೋದಿಲ್ಲ, ಅವರ ಸಂಬಂಧಗಳನ್ನು ಬಿಡೋದಿಲ್ಲ ಮತ್ತು ನಿಕಟವಾದಂಥ ಸಂಪರ್ಕದಿರ್ತಾರೆ. ಸೈನಿಕ ಸಹಾಯ ಮಾಡ್ಕೊತ ಇರ್ತಾರೆ, ಸಲಹೆಗಳನ್ನು ಕೊಟ್ಕೊತ ಇರ್ತಾರೆ. ಆವಾಗ ಅನ್ಅಫಿಷಿಯಲ್ ಆಗಿ ಮೀಟ್ ಮಾಡುವಂಥದ್ದು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹೀಗಾಗಿ ಅವರು ರಿಟೈರ್ ಆಗುವಂಥ ಸಂದರ್ಭ ಇತ್ತು. ಅದಾದರೂ ಕೂಡ ಅವರ ಸೇವೆಯನ್ನು ನಾವು ಪಡ್ಕೋಬೋದಾಗಿತ್ತು. ಅವರ
ಅನುಭವವನ್ನು ಪಡ್ಕೋಬೋದಾಗಿತ್ತು. ಅವರ ಬುದ್ಧಿಶಕ್ತಿಯಿಂದ ಸೇನೆಗೆ ಭಾಳಷ್ಟು ಒಂದು ಸ್ಥೈರ್ಯ ಧೈರ್ಯ ಸಿಗ್ತಿತ್ತು. ಅದು ಇವತ್ತು ಈ ಅಪಘಾತದಿಂದ, ಹೆಲಿಕಾಪ್ಟರ್ ಅಪಘಾತದಿಂದ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಹಾನಿಯಾಗಿದೆ, ಸೇನೆಗೆ ಹಾನಿಯಾಗಿದೆ ಮತ್ತು ನಮ್ಮ ದೇಶದ ಜನರಿಗೆ ಭಾಳಷ್ಟು ದುಃಖವನ್ನು ತಂದಿದೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ಅವರಿಗೆ ನಿಜವಾದಂಥ ಒಂದು ಶ್ರದ್ಧಾಂಜಲಿ ಏನಪ್ಪ ಅಂತಂದರೆ, ಅವರು ಹಾಕಿಕೊಂಡಿರುವಂಥ ಕಾರ್ಯಕ್ರಮ, ವಿಶೇಷವಾಗಿ ಮಾಡರ್ನೈಸೇಷನ್ ಆಫ್ ಮಿಲಿಟ್ರಿ, ಮಾಡರ್ನೈಸೇಷನ್ ಆಫ್ ಡಿಫೆನ್ಸ್, ನೇವಲ್ ಆ್ಯಂಡ್ ಏರ್ಫೋರ್ಸ್ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅವರು ಕೇವಲ ಮಾಡರ್ನೈಸೇಷನ್ ಅಷ್ಟೇ ಮಾಡಲಿಲ್ಲ, ಇಂಡನೈಸೇಷನ್ ಆಫ್ ಮಿಲಿಟ್ರಿ ಕೆಪಬಿಲಿಟೀಸ್ ಅದನ್ನು ಕೂಡ ಅವ್ರು ಮಾಡಿದರು. ಹೀಗಾಗಿ ಇವತ್ತು ಈ ಹ್ಯಾಸ್ ಓಪನ್ಡ್ ಅಪ್. ಒಂದು ಸಂದರ್ಭದಲ್ಲಿ ನಾವು ಬೇರೆ ದೇಶದಿಂದ ಅಮ್ಯುನೇಷನ್ ತರಿಸ್ತಾ ಇದ್ವಿ. ಈಗ ಕೆಲವು ಅಮ್ಯುನೇಷನ್ ನಾವು ತಯಾರು ಮಾಡಿ ಬೇರೆ ದೇಶಕ್ಕೆ ಹೊರಗಡೆ ಕಳಿಸುವಂಥ ಒಂದು ಪರಿಸ್ಥಿತಿಯನ್ನು ತಂದಿದ್ದೆ ಅವರ ಸ್ಟ್ರಾಟಜಿಯಿಂದ. ಅದು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.